ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ನಿಮಗೆ ರವಾ ತಾಲಿಪೀಠ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬಾಂಬೆ ರವೆ, ಟೊಮೆಟೊ, ಹಸಿಮೆಣಸಿನಕಾಯಿ, ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು, ಜೀರಿಗೆ, ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, ಉಪ್ಪು, ಎಣ್ಣೆ. ಮೊದಲು ಒಂದು ಪಾತ್ರೆಗೆ ರವೆ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಫ್ ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವು ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ, ನೀಟಾಗಿ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನಾವು ನಿಧಾನವಾಗಿ ನೀರನ್ನು ಆ್ಯಡ್ ಮಾಡ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಈ ತಾಲಿಪೀಠಿನ ಹಿಟ್ಟು ತುಂಬ ಗಟ್ಟಿಯಾಗಿಯೂ ಕಲಿಸ್ಬಾರ್ದು, ತುಂಬ ಲಿಕ್ವಿಡ್ ಆಗಿ ಕೂಡ ಕಲಿಸ್ಬಾರ್ದು. ನಾವು ಡೈರೆಕ್ಟಾಗಿ ತವ ಮೇಲೆ ಇದನ್ನು ಹಾಕ್ತಾ ಇದ್ದೀವಿ. ಸೊ ಸ್ವಲ್ಪ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನೀಟಾಗಿ ಇದು ಮಿಕ್ಸ್ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದು ರೆಡಿಯಾಗಿದೆ. ನಾವಿವಾಗ ಕಾದ ತವಾಗೆ ತಾಲಿಪೀಠನ್ನು ಹಾಕ್ಕೊಳ್ಳೋಣ. ಈಗ ತವ ಬಿಸಿಯಾಗಿದೆ. ಮೊದಲು ನಾನು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಆಯಿಲ್ ಅಪ್ಲೈ ಮಾಡಿದ ನಂತರ ತಾಲಿಪೀಠನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ತವಾದ ಮೇಲೆ ನಿಧಾನಕ್ಕೆ ಪ್ರೆಸ್ ಮಾಡಬೇಕಾಗುತ್ತೆ. ನಮಗೆ ದಪ್ಪ ಬೇಕಿದ್ರೆ ದಪ್ಪ ಹಾಕ್ಬೋದು, ಸ್ವಲ್ಪ ತೆಳುವಾಗಿ ಬೇಕಿದ್ರೆ ತೆಳುವಾಗಿಯೇ ಹಾಕ್ಬೋದು. ನಾವು ಎಷ್ಟು ಬೇಕಾದರೂ ತೆಳು ಮಾಡ್ಬೋದು. ಇದರಲ್ಲಿ ಕೈಗೆ ಸ್ವಲ್ಪ ನೀರು ಅಪ್ಲೈ ಮಾಡಿಕೊಂಡು ತೆಳು ಮಾಡಿದ್ರೆ ಆಯಿತು. ಈ ಹದ ಕರೆಕ್ಟಾಗಿದೆ ನೋಡಿ. ಇದರಲ್ಲೂ ಬೇಕಿದ್ರೆ ನಾವು ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೊಳ್ಬೋದು. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಬೇಕು. ಈಗ ಆಯಿಲನ್ನು ಹಾಕ್ತಾ ಇದ್ದೀನಿ. ಸುತ್ತಲೂ ಆಯಿಲನ್ನು ಹಾಕಬೇಕಾಗತ್ತೆ, ಹಾಗೂ ಮೇಲ್ಗಡೆ ಕೂಡ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಬೇಕು. ಇದು ಬೇಳೆ ನೋಡಿ. ಇವಾಗ ಇದು ಬೆಂದಿದೆ. ನಾನು ಇದನ್ನು ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ, ಈಗ ಮತ್ತೆ ಸ್ವಲ್ಪ ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ ಸೈಡಲ್ಲಿ. ನಾವು ಉಲ್ಟಾ ಹಾಕಿದ್ದೀವಲ್ವ, ಕೆಳಗಡೆ ಕೂಡ ಆಯಿಲ್ ಬೇಕಾಗುತ್ತೆ. ಮತ್ತು ಮೇಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಇವಾಗ ಆಗಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಈಗ ಬಿಸಿ ಬಿಸಿಯಾದ ತಾಲಿಪೀಠು ರೆಡಿಯಾಗಿದೆ. ಇದನ್ನು ನಾವು
ಚಟ್ನಿ ಜೊತೆ ಕೂಡ ತಿನ್ಬೋದು, ದಾಲ್ ಜೊತೆ ಕೂಡ ತಿನ್ಬೋದು, ಹಾಗೂ ಬಟರ್ ಜೊತೆ ಕೂಡ ತಿನ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಹಾಗೂ ನಮ್ಮ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.